ಎಲ್ಲ ಹಶ್ವಾದ್ಮೇಲೆ ತಿಂದರೆ ನಂಗೆ ತಿಂದಮೇಲೆ ಹಶ್ವಾಗ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಬ್ಲಾಗ್. ಇನ್ನು 5 ಡೇಸ್ ಮಾತ್ರ ಬಾಕಿ ಇದೆ ನನ್ನ ಫಸ್ಟ್ ಬಾಡಿ ಬಿಲ್ಡಿಂಗ್ ಶೋಗೆ. ಬೆಳಗ್ಗೆ ಬೇಗ ಎದ್ದು ಫಾಸ್ಟೆಡ್ ಕಾರ್ಡಿಯೋಗೆ ರೆಡಿಯಾಗಿ ಹೋದೆ. ಹೋಗಿ ನೋಡಿದ್ರೆ ಪವರ್ ಇರಲಿಲ್ಲ. ಲಕ್ಕಿಲಿ 10 ನಿಮಿಷದಲ್ಲಿ ಬಂತು. ಸೊ ಫಾಸ್ಟೆಡ್ ಕಾರ್ಡಿಯೋ ಮುಗಿಸ್ದೆ. ಇವತ್ತು ಬಾಡಿ ಕಂಡೀಷನ್ ನೆನ್ನೆಗಿಂತ ಬೆಟರ್ ಇತ್ತು, ಖುಷಿ ಆಯಿತು. ಮನೆಗೆ ಬಂದು ಮೀಲ್ ಕಂಪ್ಲೀಟ್ ಮಾಡಿ ಫ್ರೆಶ್ ಅಪ್ ಆಗಿ ಕ್ಲಾಸ್ ಮುಗಿಸಿ ಅದಾದಮೇಲೆ ರೆಸ್ಟ್ ಆಫ್ ದ ಮೀಲ್ಸ್ಗೆ ಕೂಡ ಪ್ರಿಪ್ರೇಷನ್ಸ್ ಮಾಡಿಕೊಂಡೆ. ಆ್ಯಂಡ್ ಇವತ್ತು ಸೆಲ್ಫ್ ಕೇರ್ ಡೇ. ಒಳ್ಳೆ ಹೆಡ್ ಸ್ಪಾ ಮನೇಲೇ ಮಾಡಿಕೊಂಡೆ, ಸಕ್ಕತ್ತಾಗಿತ್ತು. ಆ್ಯಂಡ್ ಅದಾದಮೇಲೆ ನನ್ನ ಮೀಲ್ಸ್ ಹಬ್ಬ ಇದ್ದಿದ್ದರಿಂದ ಮನೇಲಿ ಚಿಕನ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಪ್ರತಿಯೊಂದು ಮೀಲು ಬೌಲ್ಸ್ ಆ್ಯಂಡ್ ಬ್ರೂಸಿಂದನೇ ಬರ್ತಿತ್ತು. ಯೂಶ್ವಲಿ 2 ಮೀಲ್ಸ್ ಅವ್ರು ಕಳಿಸ್ಕೊಡ್ತಾರೆ. ಇವತ್ತು ಮನೇಲಿ ನಾನು ಬೇರೆ ಮೀಲ್ಸ್ನ ರೆಡಿ ಮಾಡಿಕೊಂಡೆ. ಆ್ಯಂಡ್ ತಿಂತಾ ಇರುವಾಗ ನಂಗೆ ಒಂದೇ ಫೀಲ್ ಆಗೋದು, ತಿಂತಾನೇ ಇರೋಣ ಅಂತ. ಬಿಕಾಸ್ ಮಲ್ಕೊಂಡ್ರೆ ಹೊಟ್ಟೆ ಒಳಗೆ ಹೋಗುತ್ತೆ. ಸೊ ಪ್ರೆಪ್ಪಲ್ಲಿರೋರಿಗೆ ಈ ಪ್ರಾಬ್ಲಮ್ ಗೊತ್ತಿರುತ್ತೆ ಮೇ ಬಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪ್ರೀ ವರ್ಕೌಟ್ ಮೀಲ್ ಮುಗಿಸಿ ಜಿಮ್ಗೆ ಹೊರಟೆ. ಇವತ್ತು ಚೆಸ್ಟ್ ಆ್ಯಂಡ್ ಶೋಲ್ಡರ್ಸ್. ಲಾಸ್ಟ್ ವೀಕ್ ಆ್ಯಂಡ್ ಲಾಸ್ಟ್ ಚೆಸ್ಟ್ ಆ್ಯಂಡ್ ಶೋಲ್ಡರ್ಸ್ ಬಿಫೋರ್ ದ ಕಾಂಪಿಟೇಷನ್. ಆ್ಯಂಡ್ ಐ ಗೇವ್ ಮೈ ಬೆಸ್ಟ್. ವರ್ಕೌಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎನರ್ಜಿ ಕೂಡ ವರ್ಕೌಟ್ ಮಾಡುವಾಗ ನೆನ್ನೆ ಥರ ಡ್ರಾಪ್ ಆಗಲಿಲ್ಲ. ಐ ವಾಸ್ ಹ್ಯಾಪಿ. ಆ್ಯಂಡ್ ವರ್ಕೌಟ್ ಆಗಿದ ತಕ್ಷಣ ಐ ವಿಲ್ ಹ್ಯಾವ್ ಮೈ ಮೀಲ್. ಅದಾದಮೇಲೆ ನಾನು ಕಾರ್ಡಿಯೋ ಮಾಡೋದು. ಸೊ ಆ್ಯಸ್ ಯೂಶ್ವಲ್ ಮೀಲ್ಸ್ ಬೌಲ್ಸ್ ಆ್ಯಂಡ್ ಬ್ರೂಸಿಂದ ಸಖತ್ ಟೇಸ್ಟಿಯಾಗಿತ್ತು. ಕಾರ್ಡಿಯೋ ಮುಗಿಸ್ದೆ, ಆಚೆ ಬಂದರೆ ಮಳೆ ಬರ್ತಿತ್ತು. ಮನೆಗೆ ಬಂದು ಪೋಸಿಂಗ್ ಪ್ರಾಕ್ಟೀಸ್ ಮುಗಿಸಿ ಇನ್ನೂ ಒಂದು ಮೀಲ್ ಕಂಪ್ಲೀಟ್ ಮಾಡಿ ಸ್ವಲ್ಪ ಹೊತ್ತು ಲಿಯೋ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ನಾಳೆ ನನ್ನ ನೇಲ್ಸ್ ಮಾಡಿಸೋದಕ್ಕೆ ಹೋಗಬೇಕು. ಸ್ವಲ್ಪ ಪ್ರಿಪೇರ್ ಮಾಡಿಕೊಂಡೆ. ಈಗ ಮಲಗೋ ಟೈಮ್.